ಬೆಂಗಳೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಯಾಮಿನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅನೇಕ ವಿಚಾರಗಳು ಈ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಆರೋಪಿ ವಿಘ್ನೇಶ್ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಸಂಗತಿ ಬಹಿರಂಗ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಘ್ನೇಶ್ ಯಾಮಿನಿ ಕೊಲೆ ಮಾಡೋದಕ್ಕೆ ಕಾರಣ ಏನು? ಹಾಗಾದ್ರೆ ಯಾಮಿನಿ ಹಾಗೂ ಆರೋಪಿ ವಿಘ್ನೇಶ್ ನಡುವೆ ಪ್ರೀತಿ ಇತ್ತ? ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪಾಗಲ್ ಪ್ರೇಮಿಯ ಕಹಾನಿ ರಿವೀಲ್ ಆಗಿದೆ. ಅನೇಕ ವಿಚಾರಗಳು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಆಗ್ತಾ ಇದೆ. ಕೊಲೆಗೂ ಮುನ್ನ ಮಾಡಿರುವಂತಹ ಆತನ ಸಿದ್ಧತೆ ಜೊತೆಗೆ ಯಾವ ರೀತಿಯಾಗಿ ಹತ್ಯೆಯನ್ನು ಮಾಡಿದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಸಂಗತಿಗಳು ರಿವೀಲ್ ಆಗಿದೆ. ಇನ್ನು ಯಾಮಿನಿ ಹಾಗೂ ಆರೋಪಿ ವಿಘ್ನೇಶ್ ನಡುವೆ ಹಾಗಾದ್ರೆ ಲವ್ ಇತ್ತ? ವಿಘ್ನೇಶ್ ಯಾಮಿನಿಯನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು? ಈ ವಿಚಾರವಾಗಿ ಅನೇಕ ಮಾಹಿತಿಗಳನ್ನು ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ನಾನಾ ವಿಚಾರಗಳು ಗೊತ್ತಾಗ್ತಾ ಇದೆ. ಪಾಗಲ್ ಪ್ರೇಮಿ ಯಾಮಿನಿಯನ್ನ ಹತ್ಯೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ತೀವ್ರಗೊಳ್ತಾ ಇದೆ. ಈಗಾಗಲೇ ಆರೋಪಿ ವಿಘ್ನೇಶ್ನನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಇದು ವಿಘ್ನೇಶ್ ಹಾಗೂ ಯಾಮಿನಿ ನಡುವೆ 3 ವರ್ಷದ ಲವ್ ಸ್ಟೋರಿ ಇತ್ತು ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಯಾವುದೇ ಕೆಲಸ ಮಾಡದೆ ಪೋಲಿ ಬಿದ್ದಿದ್ದ ಆರೋಪಿ ವಿಘ್ನೇಶ್. ಹೀಗಾಗಿ ವಿಘ್ನೇಶ್ನನ್ನ ಅವಾಯ್ಡ್ ಮಾಡೋದಕ್ಕೆ ಯಾಮಿನಿ ಆರಂಭಿಸಿದ್ರು ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಈ ರೀತಿಯಾಗಿ ಅವಾಯ್ಡ್ ಮಾಡಿರೋದ್ರಿಂದಾಗಿ ಜಾತ್ರೆಯಲ್ಲಿ ಯಾಮಿನಿಗೆ ತಾಳಿ ಕಟ್ಟೋದಿಕ್ಕೆ, ಮದುವೆ ಆಗೋದಿಕ್ಕೆ ಮುಂದಾಗಿದ್ದ ವಿಘ್ನೇಶ್ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಜಾತ್ರೆಯಲ್ಲಿ ಬಲವಂತವಾಗಿ ತಾಳಿ ಕಟ್ಟೋದಿಕ್ಕೆ ಮುಂದಾಗಿದ್ದಂತೆ ಇದ್ದ. ಅರಿಶಿಣದ ಕೊಂಬಿನ ತಾಳಿ ಕಟ್ಟೋದಿಕ್ಕೆ ಆರೋಪಿ ವಿಘ್ನೇಶ್ ಮುಂದಾಗಿದ್ದ. ಈ ವಿಚಾರ ಏರಿಯಾದವರಿಗೆ ಗೊತ್ತಾಗ್ತಾ ಇದ್ದಂತೆ ಆರೋಪಿಯ ವಿರುದ್ಧ ದೂರನ್ನ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಆತನ ಮೇಲೆ FIR ಮಾಡೋದು ಬೇಡ, ವಾರ್ನಿಂಗ್ ಮಾಡಿ ಸಾಕು ಅಂತ ಯಾಮಿನಿ ಪೋಷಕರು ಹೇಳಿದ್ರು. ಹೀಗಾಗಿ NCR ಮಾಡಿ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳಿಸಿದ್ರು ಶ್ರೀರಾಮ್ಪುರದ ಪೊಲೀಸರು. ಪೊಲೀಸರ ವಾರ್ನಿಂಗ್ ಬಳಿಕವೂ ಕೂಡ ಯಾಮಿನಿಯ ಹಿಂದೆ ಬೀಳೋದನ್ನ ಆತ ಕಡಿಮೆ ಮಾಡಿರಲಿಲ್ಲ. ಯಾಮಿನಿ ಯಾವಾಗಲೂ ಕೂಡ ಫೋನ್ ಕಾಲ್ನಲ್ಲಿ ಇರೋದನ್ನ ಆತ ಗಮನಿಸಿದ್ದ. ಹೀಗಾಗಿ ತನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಲವ್ ಮಾಡ್ತಾ ಇದ್ದಾಳೆ ಅನ್ನುವಂಥ ಅನುಮಾನ ಆತನಿಗೆ ಕಾಡೋದಕ್ಕೆ ಶುರುವಾಗಿತ್ತು. ಈ ಅನುಮಾನವೇ ಅಂತಿಮವಾಗಿ ಕೊಲೆಗೆ ಕಾರಣ ಆಯಿತು ಅನ್ನುವಂಥ ವಿಚಾರ ಕೂಡ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲ ವಿಚಾರಗಳನ್ನು ಕೂಡ ಆರೋಪಿ ವಿಘ್ನೇಶ್ ಬಾಯ್ಬಿಟ್ಟಿದ್ದಾನೆ. ಪೋಲಿ ಅಲಿತಾ ಇದ್ದಂಥ ವಿಘ್ನೇಶ್ನನ್ನ ಯಾಮಿನಿ ಅವಾಯ್ಡ್ ಮಾಡಿದ್ರು. ಅದಾದ ನಂತರ ಬಲವಂತವಾಗಿ ತಾಳಿ ಕಟ್ಟೋದಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ದೂರು ಕೂಡ ಕೊಡಲಾಗಿತ್ತು. ಇನ್ನು ಬೇರೆಯವರ ಜೊತೆಗೆ ಪ್ರೀತಿಯಲ್ಲಿರಬೇಕು ಅನ್ನುವಂಥ ಅನುಮಾನ ವಿಘ್ನೇಶ್ಗೆ ಇತ್ತು. ಆ ಅನುಮಾನದಲ್ಲೇ ಯಾಮಿನಿ ಕೊಲೆಗೆ ನಿರ್ಧಾರ ಮಾಡಿದ್ದ. ಕೊಲೆಯಾದ ದಿನ ಮತ್ತೊಬ್ಬ ಹುಡುಗನ ಜೊತೆ ಯಾಮಿನಿ ಮಾತಾಡ್ತಾ ಇದ್ದಿದ್ದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಆಕ್ರೋಶಗೊಂಡು ಯಾಮಿನಿಯನ್ನ ಆರೋಪಿ ವಿಘ್ನೇಶ್ ಹತ್ಯೆಗೈದಿದ್ದ. ಕೊಲೆ ಮಾಡಲೇಬೇಕು ಅಂತ ಹೇಳಿ ಚಾಕುವನ್ನು ಕೂಡ ಈತ ಖರೀದಿ ಮಾಡಿದ್ದ. ಚಾಕು ಖರೀದಿಯ ಸಂದರ್ಭದಲ್ಲಿ ವಿಘ್ನೇಶ್ಗೆ ಆತನ ಸ್ನೇಹಿತ ಹರೀಶ್ ಅನ್ನೋನು ಕೂಡ ಸಾಥ್ ಕೊಟ್ಟಿರ್ತಾನೆ. ಇದು ಈ ವಿಘ್ನೇಶ್ ಕೊಲೆ ಮಾಡೋದನ್ನ ಈ ಹರೀಶ್ ಅನ್ನೋನು ದೂರದಲ್ಲಿ ನಿಂತು ನೋಡ್ತಾ ಇದ್ದ ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೊಲೆ ಮಾಡಿ ಸೋಲದೇವನಹಳ್ಳಿ ಕಡೆಗೆ ಬೈಕ್ನಲ್ಲಿ ಇಬ್ರು ಕೂಡ ಪರಾರಿಯಾಗಿದ್ರು. ಜೊತೆಗೆ ಮುಂದೇನ್ ಮಾಡಬೇಕು ಅಂತ ಸ್ನೇಹಿತನ ಜೊತೆಗೆ ವಿಘ್ನೇಶ್ ಪ್ಲಾನ್ ಮಾಡಿದ್ದ. ಈ ಸಂದರ್ಭದಲ್ಲಿ ಈ ವೇಳೆ ಆರೋಪಿ ಕೈಗೆ ಗಾಯ ಆಗಿದ್ದನ್ನ ಗಮನಿಸಿ ಆತನನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಕೊಲೆ ಮಾಡಿ ಪರಾರಿಯಾಗುವಂತಹ ಸಂದರ್ಭದಲ್ಲಿ ವಿಘ್ನೇಶ್ ಕೈಗೆ ಗಾಯ ಮಾಡಿಕೊಂಡಿದ್ದ. ಗಾಯ ನೋಡಿ ಆರೋಪಿ ಗುರುತನ್ನ ಹಿಡಿದಿದ್ರು ಶ್ರೀರಾಮ್ಪುರ ಪೊಲೀಸರು. ಸದ್ಯ ಆರೋಪಿ ವಿಘ್ನೇಶ್ನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಬಹಿರಂಗ ಆಗಿದೆ. ಹತ್ಯೆ ಮಾಡೋದಕ್ಕೂ ಮುನ್ನ
ಹತ್ಯೆಗೆ ಏನೆಲ್ಲ ವಿಚಾರಗಳು ಏನೆಲ್ಲ ಅಂಶಗಳು ಕಾರಣ ಆಗಿದೆ ಅನ್ನುವಂಥ ಸಂಗತಿ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.